ಈ ಥರ ಸುಳ್ಳು ಮಾಹಿತಿ DGP ರಾಮಚಂದ್ರನ ವಿರುದ್ಧ ದಿನೇಶ್ ಕಲ್ಲಳ್ಳಿಯವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳು ಮೈಕ್ ಇಟ್ಟರೆ DGP ರಾಮಚಂದ್ರ ರಾವ್ ಅಥವಾ ಕಾಮಚಂದ್ರ ರಾವು ಅದು ಜನರೇಟರ್ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಈ ಕೇಸನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕು. ಈ ವಿಡಿಯೋ ಆ ಕಂಪ್ಲೇಂಟನ್ನು ಮತ್ತು ಆ ವಿಡಿಯೋನ ಇಮಿಡಿಯೇಟಾಗಿ ಫಾರೆನ್ಸಿಕ್ ಕಳಿಸಿ 24 ಗಂಟೆ ಒಳಗಾಗಿ ಈ ವಿಡಿಯೋ ಜೆನ್ಯೂನ್ನೆಸ್ಸನ್ನು ಜನರಿಗೆ ತಿಳಿಸ್ಬೇಕು. ಜೊತೆಯಲ್ಲಿ ಯಾಕಂದರೆ ಅವನು ಡಿಫೆನ್ಸ್ ತೊಗೊಂಡಿದ್ದಾನೆ, ಅವನು ತೊಗೊಂಡ್ಲಿ. ಬಟ್ ನಾವು ಯಾರು ಕರ್ನಾಟಕದವ್ರು ಯಾರೂ ಕೂಡ 7 ಕೋಟಿ ಜನ ಕನ್ನಡಿಗರು ನಾವು ಯಾರೂ ಕೂಡ ಫೂಲ್ಸ್ ಅಲ್ಲ, ಗೂಬೆಗಳಲ್ಲ. ನೀಟಾಗಿ ಅಲ್ಲ ಜನರೇಟೆಡ್ ನಿನ್ನ ಮುಖನೇ ಜನರೇಟೆಡ್ ರಾಮಚಂದ್ರ ರಾವ್ DGP ಅಥವಾ ಅಲ್ಲಿರೋ ಹೆಣ್ಮಕ್ಳನ್ನೂ ಕೂಡ ಏನು ಜನರೇಟೆಡ್ ವಿಡಿಯೋನ ಆಮೇಲೆ ಜನರೇಟೆಡ್ ಮಾಡೋವಂಥ ಕರ್ಮ ಏನಿದೆ, ನಾವು ಯಾರು ಕೂಡ ಗೂಬೆ ಅಲ್ಲ. ಇರಲಿ, ನೀನು ಡಿಫೆನ್ಸ್ ತಗೊಂತಾ ಇದೆಯಾ, ಕರ್ನಾಟಕ ಸರ್ಕಾರ ಇವನನ್ನು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು, FIR ಮಾಡಬೇಕು, ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿಸ್ಬೇಕು. ಈ ರೀತಿ ದೊಡ್ಡ ಪೋಸ್ಟಲ್ಲಿ ಕೂತ್ಕೊಂಡಿರುವಂಥ ಅಧಿಕಾರಿಗಳು, IASಗಳು, IPSಗಳು, DGPಗಳು, ರಾಜಕಾರಣಿಗಳು ಈ ರೀತಿ ಹೆಣ್ಣುಮಕ್ಕಳನ್ನು ತಮ್ಮ ತೀಟೆಗೆ ಬಳಸ್ಕೊತಾ ಇರೋದನ್ನು ಖಂಡಿತವಾಗಿ ಖಂಡಿಸ್ತೀವಿ. ಮೊನ್ನೆ ಈಕೆ ಏನೋರು ಆಕ್ಟ್ರೆಸ್ ರಮ್ಯಾ ಗಂಡಸು ಒಂಥರ ಬೀದಿ ನಾಯಿ, ಯಾವ ಟೈಮಲ್ಲಿ ಕೊಲೆ ಮಾಡ್ತಾನೆ, ಯಾವ ಟೈಮಲ್ಲಿ ರೇಪ್ ಮಾಡ್ತಾನೆ, ಯಾವ ಟೈಮಲ್ಲಿ ಈ ರೀತಿ ಸೆಕ್ಷುವಲ್ ಪೀರಿಯಡ್ ಥರ ಬಳಸ್ಕೊಂತಾನೆ ಅಂತ ನಿಜವಾಗ್ಲೂ ನಮಗೆಲ್ಲ ಒಂಥರ ಕೋಪ ಬಂತು. ಆದರೆ ನಿಜವಾಗ್ಲೂ ಇವತ್ತು ಅಸಹ್ಯ ಅನ್ನಿಸ್ತಾ ಇದೆ ಇವನು DGP ಅಂತ ಹೇಳ್ಕೊಳಕ್ಕೆ. ಈ DGPಯನ್ನು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, FIR ಆಗಬೇಕು. ಅದು ಇಮಿಡಿಯೇಟಾಗಿ ಫಾರೆನ್ಸಿಕ್ಕಲ್ಲಿ ಅದು ಜೆನ್ಯೂನೆಸ್ ಆಫ್ ದಿಸ್ ಯಾಕಂದ್ರೆ ಅವನು ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇರೋ ಸುಳ್ಳಿಗೆ ಸರ್ಕಾರ ಇಮಿಡಿಯೇಟಾಗಿ ಅದನ್ನು ಫಾರೆನ್ಸಿಕ್ ಕಳಿಸ್ಬೇಕು. ಆಮೇಲೆ ಒಂದು ಉನ್ನತವಾದಂಥ ಕಮಿಟಿನ ರಚನೆ ಮಾಡಬೇಕು. ಇಂಥವ್ರನ್ನೆಲ್ಲ ನಿಜವಾಗ್ಲೂ ವಿಧಾನಸೌಧದಲ್ಲಿ DGP ಪೋಸ್ಟಲ್ಲಿ ಕೂತ್ಕೊಂಡ್ರೆ ಏನಿಲ್ಲ, ಕರ್ನಾಟಕನ ರೆಡ್ ಲೈಟ್ ಏರಿಯಾ ಮಾಡಿಬಿಡ್ತಾರೆ ಇವರು. ನಿಜವಾಗ್ಲೂ ಇಂಥ ದರಿದ್ರಗಳನ್ನು ಇಮಿಡಿಯೇಟಾಗಿ ನಾವು ಬಗ್ಗು ಬಡಿಬೇಕು, ಬ್ರೇಕ್ ಹಾಕಬೇಕು. ಆಮೇಲೆ ಕರ್ನಾಟಕ ಮಹಿಳಾ ಆಯೋಗ ಸ್ಟೆಪಿನ್ ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಇಮಿಡಿಯೇಟಾಗಿ ಹೆಣ್ಣು ಮಕ್ಕಳ ಜೊತೆಗೆ ನಿಂತ್ಕೊಳ್ಬೇಕು ಮತ್ತು FIR ಮಾಡಿಸ್ಬೇಕು, ಈ DGPಯನ್ನು ಜೈಲಿಗೆ ಕಳಿಸ್ಬೇಕು ಅಂತ ಕೇಳುತ್ತಾ ಕಾದು ನೋಡೋಣ ಎಷ್ಟರ ಮಟ್ಟಿಗೆ ಸರ್ಕಾರ ದಮ್ಮು ತಾಕತ್ತಿದೆ ಅಂತ.